ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ಗೆ ಪಟ್ಟ ಕಟ್ಟಿದೆ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆಶಿ ರಾಜೀನಾಮೆ ಬೆನ್ನಲ್ಲೇ ಹರಿಪ್ರಸಾದ್ ಆಯ್ಕೆ. ಹರಿಪ್ರಸಾದ್ ಹೆಸರು ಅಧಿಕೃತ ಘೋಷಣೆ ಮಾಡಿದೆ ಹೈಕಮಾಂಡ್. ಅಧಿಕೃತ ಆದೇಶ ಮಾಡಿದೆ ಎಐಸಿಸಿ. ನಿರ್ಗಮಿತ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾರ್ಯಕ್ಕೆ ಹೈಕಮಾಂಡ್ ಪ್ರಶಂಸೆ ವ್ಯಕ್ತಪಡಿಸಿದೆ. ಕೆಸಿ ವೇಣುಗೋಪಾಲ್ರಿಂದ ಬಿಕೆ ಹರಿಪ್ರಸಾದ್ ನೇಮಕ ಘೋಷಣೆಯಾಗಿದೆ. ನಾನು ಇವತ್ತು ಬೆಳಗ್ಗೆನೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದೀನಿ. ನಮ್ಮ ಹಿರಿಯ ನಾಯಕರಾದಂಥ ಬಿಕೆ ಹರಿಪ್ರಸಾದ್ ಅವರನ್ನ ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ನೇಮಕ ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತಾರೋ ಅಂತ ಹೇಳ್ತಾರೋ. ಈಗ ನಾನು ಕೆಪಿಸಿಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತರು ನಮ್ಮ ಲೀಡರ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, 5-6 ಗಂಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರು ಯಾವಾಗ ಬೇಕು ಅಧಿಕಾರನ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ನಾನು ಇವತ್ತು ಬೆಳಗ್ಗೆನೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದೀನಿ. ನಮ್ಮ ಹಿರಿಯ ನಾಯಕರಾದಂಥ ಬಿಕೆ ಹರಿಪ್ರಸಾದ್ ಅವರನ್ನ ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ನೇಮಕ ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತಾರೋ ಅಂತ ಹೇಳ್ತಾರೋ. ಈಗ ನಾನು ಕೆಪಿಸಿಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತರು ನಮ್ಮ ಲೀಡರ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, 5-6 ಗಂಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರು ಯಾವಾಗ ಬೇಕು ಅಧಿಕಾರನ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.